ಹೇಗಿದೆ ಸಿ ಎಂ ಮಂಡಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ನಿನ್ನೆಯ ಕ್ಲಾಸ್ನಲ್ಲಿ ಕನ್ನಡ ಸಂಧಿಗಳನ್ನು ನೋಡಿದ್ವಿ. ಯಾವುದಂದ್ರೆ ಲೋಕ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಈ 3 ಸಂಧಿಗಳನ್ನು ನೋಡಿದ್ವಿ. ಈ ದಿನ ಸಂಸ್ಕೃತ ಸಂಧಿಗಳು ನೋಡೋಣ ಸ್ನೇಹಿತರೆ. ಸಂಸ್ಕೃತ ಸಂಧಿಗಳು ಯಾವುವು ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ. ಈ 4 ಸಂಧಿಗಳನ್ನ ಇವತ್ತಿನ ದಿನ ಚರ್ಚೆ ಮಾಡೋಣ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಇವು ಸಂಸ್ಕೃತ ಸಂಧಿಗಳು ಸ್ನೇಹಿತರೆ. ಸಂಸ್ಕೃತ ಸಂಧಿಗಳಂದ್ರೆ ನಮ್ಮ ದೇಶೀಯ ಪದಗಳಲ್ಲಿ ಸಂಸ್ಕೃತಿಯ ಪದಗಳು ಸೇರಿ ನಾವು ಸಂಧಿಗಳನ್ನು ಬಿಡಿಸ್ತೀವಿ, ಸಂಧಿಗಳನ್ನು ರಚಿಸ್ತೀವಿ. ಈ ಸಂಧಿಗಳ ಪದದಲ್ಲಿ ಸಂಸ್ಕೃತ 2 ಪೂರ್ವ ಪದ ಮತ್ತು ಉತ್ತರ ಪದ 2 ಸಂಸ್ಕೃತ ಪದಗಳಾಗಿದ್ದರೆ ನಾವಂತೇಳಿ ಸಂಸ್ಕೃತ ಸಂಧಿಗಳನ್ನು ಕರಿತೀವಿ. ಈ ಸವರ್ಣ ದೀರ್ಘ ಸಂಧಿ ಹೆಸರೇ ಸೂಚಿಸುವ ಹಾಗೆ ಸವರ್ಣ, ವರ್ಣ ಅಂದ್ರೆ ಅಕ್ಷರ, ಒಂದೇ ಜಾತಿಯ ಅಕ್ಷರ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಸವರ್ಣ ಅಂದ್ರೆ ಒಂದೇ ಜಾತಿಯ ಅಕ್ಷರ, ಒಂದರ ಮುಂದೆ ಒಂದು ಬಂದು ಸಂಧಿಕಾರ ನಡೆಯುವಂಥ ಸಂದರ್ಭದಲ್ಲಿ ಇದೇ ಜಾತಿಯ ಅಥವಾ ಸವರ್ಣ ಜಾತಿಯ ಅಕ್ಷರ ದೀರ್ಘವಾಗಿ ಬಂದರೆ ಅದನ್ನು ನಾವಂತೀವಿ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಡೆಫಿನೇಷನ್ ಆದ್ರೆ ಹೆಂಗೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಅ, ಆ, ಇ, ಉ, ಉ ಈ ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನ ಒಂದೇ ಒಂದು ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅಂತ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಒಂದು ಉದಾಹರಣೆ ಸಹಿತ ನಿಮಗೆ ಸ್ಪಷ್ಟೀಕರಣ ಕೊಡ್ತೀವಿ. ಉದಾಹರಣೆ: ಸುರ ಪ್ಲಸ್ ಅಸುರ, ಸುರಾಸುರ, ಇಲ್ಲಿ ಅ ಎಂಬ ಸ್ವರ ಐತಿ, ಇಲ್ಲಿ ಅ ಎಂಬ ಸ್ವರ ಐತಿ. ಇವೆರಡು ಒಂದರ ಮುಂದೆ ಒಂದು ಸವರ್ಣ ಒಂದೇ ಜಾತಿಯ ಅಕ್ಷರಗಳು ಸಂಧಿಕರಣದ ಸಂದರ್ಭದಲ್ಲಿ ಎದುರಾದರೆ ನಾವು ಕೂಡಿಸಿ ಬರೆಯುವಂಥ ಸಂದರ್ಭದಾಗ ಇದೇ ಜಾತಿಯ ದೀರ್ಘ ಸ್ವರವಾದ ಆ ಎಂಬ ಸ್ವರ ಆದೇಶವಾಗಿ ಬರ್ತೈತಿ. ಆದ್ದರಿಂದ ನಾವಿದ್ದೀವಿ ಸವರ್ಣ ದೀರ್ಘ ಸಂಧಿ. ಸವರ್ಣ ಅಂದ್ರೆ ಅ ಮತ್ತು ಅ, ಇದರಲ್ಲಿ ದೀರ್ಘದಲ್ಲಿ ಆ ಆಕತಿ, ಹಂಗಾಗಿ ಸುರಾಸುರ ಏನಾಗತ್ತೆ ಸುರಾಸುರ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಕರಣದ ಸಂದರ್ಭದಲ್ಲಿ ಆ ಜಾತಿಯ ಅದೇ ಜಾತಿಯ ಒಂದು ವರ್ಣ ದೀರ್ಘವಾಗಿ ಬಂದರೆ ಅದನ್ನೇ ಅಂತ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ನೋಡೋಣ. ದೇವಾಸುರ. ದೇವ ಪ್ಲಸ್ ಅಸುರ ದೇವಾಸುರ. ದೇವಾಸುರ ಇಲ್ಲಿ ವರ್ಣಗಳಿರುವುದು ಅ ಸ್ವರ, ಅಸ್ವರ. ಸಂಧಿಕರಣ ಸಂದರ್ಭದಲ್ಲಿ ಆ ಎಂಬ ಸ್ವರ ದೀರ್ಘವಾಗಿ ಬಂದತೆ, ಹಂಗಾಗಿ ದೇವಾಸುರ. ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಕೆಲವೊಂದಿಷ್ಟು ಉದಾಹರಣೆಗಳು ಸ್ನೇಹಿತರೆ, ಇವನ್ನ ಸ್ವಲ್ಪ ನೋಟ್ ಮಾಡ್ಕೊಂಡಿದ್ರೆ ಮಾಡ್ಕೊಡ್ರಿ. ಗಿರೀಶ, ಗಿರೀಶ, ಗಿರಿ ಪ್ಲಸ್ ಈಶ, ಗಿರಿ ಪ್ಲಸ್ ಈಶ,
ಇಸ್ ಈಕ್ವಲ್ ಟು ಗಿರೀಶ. ಇದನ್ನು ಬಿಡಿಸಿ ಬರೆದಾಗ ಗಿರಿ ಪ್ಲಸ್ ಈಶ ಗಿರೀಶ. ಇ ಪ್ಲಸ್ ಇ ಒಂದೇ ಜಾತಿಯ ಸ್ವರಗಳು ಎದುರು ಬದಲಾಗಿವು. ಈ ಸ್ವರದಲ್ಲಿ ದೀರ್ಘ ಸ್ವರ ಯಾವುದು? ಈ ಸ್ವರ ನಮ್ಗೆ ಆದೇಶ ಬಂದೈತಿ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಮತ್ತೊಂದು ಮಹಾತ್ಮ. ಮಹಾತ್ಮ ಮಹ ಪ್ಲಸ್ ಆತ್ಮ ಮಹಾತ್ಮ. ಮಹ ಪ್ಲಸ್ ಆತ್ಮ ಮಹಾತ್ಮ. ಇಲ್ಲಿ ಸ್ವರ ಸಕಾರದಲ್ಲಿ ಅಕ್ಷರದಲ್ಲಿ ಸ್ವರ ಐತಿ, ಇಲ್ಲಿ ಆ ಸ್ವರ. ಇದರ ದೀರ್ಘ ಸ್ವರ ಯಾವುದು? ಆ ಎಂಬುದು ಇಲ್ಲಿ ಆದೇಶವಾಗಿ ಬಂದೈತಿ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಗುರುಪದೇಶ. ಗುರು ಪ್ಲಸ್ ಉಪದೇಶ ಗುರುಪದೇಶ. ಇದರಲ್ಲಿ ಉ ಮತ್ತು ಸ್ವರ ಉ ಎರಡು ಒಂದೇ ಜಾತಿಯ ಸ್ವರಗಳು ಎದುರು ಬದಲಾಗಿವು. ಸಂಧಿಕರಣದ ಸಂದರ್ಭದಲ್ಲಿ ಉ ದೊಡ್ಡ ಉ ಸ್ವರ ಆದೇಶವಾಗಿರುತ್ತದೆ. ಹೆಂಗಂದ್ರೆ ಗುರುಪದೇಶ. ವಿದ್ಯಾಭ್ಯಾಸ. ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ. ಶುಭಾಶಯ. ಶುಭ ಪ್ಲಸ್ ಆಶಯ ಶುಭಾಶಯ. ಅ ಮತ್ತು ಆ ಸ್ವರಗಳು ಎದುರು ಬದಲಾಗಿವು. ದೀರ್ಘವಾದ ಸ್ವರ ಆ ಅನ್ನೋದು ಆದೇಶವಾಗಿ ಬರ್ತೈತಿ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಮತ್ತೊಂದು ಜಲಜಾಕ್ಷಿ. ಜಲಜ ಪ್ಲಸ್ ಅಕ್ಷಿ ಜಲಜಾಕ್ಷಿ. ಅ ಮತ್ತು ಸ್ವರ ಆ ಸ್ವರ ಎದುರು ಬದಲಾಗಿವು. ಆ ಸ್ವರ ದೀರ್ಘವಾಗಿ ಬಂದೈತಿ. ಆದ್ದರಿಂದ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಈಗ ಮುಂದಿನ ಸಂಧಿ ಯಾವುದು? ಗುಣ ಸಂಧಿ. ಗುಣ ಸಂಧಿ. ನಿನ್ನೆ ಯಾವುದು ಕನ್ನಡ ಸಂಧಿಗಳು ಯಾರು ನೋಡಿಲ್ಲ, ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. CM ಮಾಡಳ್ಳಿ ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ನಿಮಗೆ ಸಂಪೂರ್ಣವಾದ ಕನ್ನಡ ವ್ಯಾಕರಣವನ್ನು ತಿಳಿಸ್ಕೊಡ್ತೇನೆ. ಇದು 8ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ. ಮತ್ತು ಏನಾದರೂ CET ಓದ್ತಾ ಇದ್ರೆ KE ಎಕ್ಸಾಮ್, ಕರ್ನಾಟಕ ಬೋರ್ಡ್ ಎಕ್ಸಾಮ್ ನಡೆಸುವಂಥ CET ಎಕ್ಸಾಮ್ಗೂ ಕೂಡ ಇದು ಕನ್ನಡ ವಿಷಯ ಸಹಾಯವಾಗ್ತದೆ ಅಂತ ಹೇಳ್ಬೋದು. SDA PDO BA ಇವುಗಳಿಗೆ ನಮ್ಮ ಕಡ್ಡಾಯ ಕನ್ನಡವನ್ನು ಮಾಡಿರ್ತಾರೆ. ಕನ್ನಡಕ್ಕೆ ಒಂದು ಸಪ್ರೇಟಾಗಿ ಒಂದು ಎಕ್ಸಾಮ್ ಇರೋದ್ರಿಂದ ಗ್ರಾಮರ್ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಈಗ ಕನ್ನಡ ಸಂಧಿ ಒಳಗೆ ಕನ್ನಡ ಸಂಧಿ ಅಂತ ಒಂದು ಕ್ಲಾಸ್ ಮಾಡಿದ್ದೀನಿ. 3 ಸಂಧಿಗಳು ತಿಳಿಸ್ಕೊಡ್ತೀನಿ. ಅದರಲ್ಲಿ ಆ ಸಂಧಿಯನ್ನು ನೋಡಿಕೊಂಡು ನೀವು ಈ ಸಂಧಿಯನ್ನು ನೋಡಿದ್ರೆ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದು 2ನೇ ಕ್ಲಾಸು. ಇದು ಸಂಸ್ಕೃತ ಸಂಧಿಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಂಸ್ಕೃತ ಸಂಧಿಗಳು ಇದು ಸ್ವರಗಳ ಸಂಧಿಗಳು 4 ಬರ್ತವೆ. ಆಮೇಲೆ ನೆಕ್ಸ್ಟ್ ವ್ಯಂಜನ ಸಂಧಿಗಳನ್ನು ನೋಡ್ತೀವಿ. ಅಂದರೆ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದರೆ ಚುತ್ವ ಸಂಧಿ, ಜಸ್ವ ಸಂಧಿ, ಅನುನಾಸಿಕ ಸಂಧಿ ಅಂತೇಳಿ ಅವು 3 ಸಂಧಿಗಳನ್ನು ನಾವು ನೋಡ್ತೀವಿ. ಇದರ ಕೇವಲ 4 ಸಂಧಿಗಳು ಯಾವುವಂದರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಯನ ಸಂಧಿ ಅಂತ 4 ಸಂಧಿಗಳನ್ನು ನೋಡ್ತೀವಿ. ಈಗ ಆಲ್ರೆಡಿ ಸವರ್ಣ ದೀರ್ಘ ಸಂಧಿ ನೋಡಿದ್ವಿ. ನೆಕ್ಸ್ಟ್ ಬರೋದು ಗುಣ ಸಂಧಿ. ಗುಣ ಸಂಧಿ. ಗುಣ ಸಂಧಿ ಅಂದರೆ ಪೂರ್ವ ಪದದ ಕೊನೆಯ ಸ್ವರ ಆ ಕಾರಗಳ ಮುಂದೆ ಈ ಕಾರ ಬಂದಾಗ ಎ ಕಾರವು ಉ ಕಾರಗಳ ಮುಂದೆ, ಅಂದರೆ ಅದೇ ಆ ಕಾರ ಮುಂದೆ ಉ ಕಾರ ಬಂದಾಗ ಓ ಕಾರವು ಅ ಕಾರಗಳ ಮುಂದೆ ರು ಕಾರ ಬಂದಾಗ ಅರ್ ಕಾರವು ಆದೇಶವಾಗಿ ಅಥವಾ 2 ಸ್ವರಗಳು ಜಾಗದಲ್ಲಿ ಆದೇಶವಾಗಿ ಬಂದರೆ ಏನಂತ ನಾವು ಗುಣ ಸಂಧಿ ಅಂತ ಕರಿತೀವಿ. ಒಂದು ಉದಾಹರಣೆ ಸಹಿತ ನಿಮಗೆ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗುವಂತ ತಿಳಿಸ್ಕೊಂಡು. ಉದಾಹರಣೆ ಸುರೇಂದ್ರ. ಉದಾಹರಣೆ ಸುರೇಂದ್ರ. ಸುರ ಪ್ಲಸ್ ಇಂದ್ರ. ಪೂರ್ವ ಪದ ಅ, ಉತ್ತರ ಪದ ಇ.
ಅಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರವು ಅಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರವು ಆದೇಶವು ಬಂದರೆ ಇದನ್ನು ಪುನಃ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಸುಚಂದ್ರೋದಯ. ಚಂದ್ರೋದಯ ಇದನ್ನ ಚಂದ್ರ ಪ್ಲಸ್ ಉದಯ, ಚಂದ್ರ ಪ್ಲಸ್ ಉದಯ. ಅಕಾರಗಳ ಮುಂದೆ ಕಾರ ಬಂದಾಗ ಓಕಾರವು ಆದೇಶವಾಗಿ ಬಂದಿದೆ ನಾವು ಗುಣಸಂಧಿ. ಗುಣಸಂಧಿ ಅಂದ್ರೇನು? ಅಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರವು, ಅದೇ ಅಕಾರಗಳ ಮುಂದೆ ಕಾರ ಬಂದಾಗ ಓಕಾರವು, ಅದೇ ಅಕಾರಗಳ ಮುಂದೆ ಅರಕಾರವು ಬಂದರೆ ರೂಕಾರ, ರೂ ಎಂಬ ಸ್ವರವು ಬಂದಾಗ ಅರಕಾರವಾಗಿ ಆದೇಶವಾಗಿ ಬರ್ತೈತಿ. ಹೀಗಾಗಿ ನಾವು ಗುಣಸಂಧಿ ಅಂತ ಕರಿತೀವಿ. ಉದಾಹರಣೆ ಇನ್ನೊಂದು ಎದಕ್ಕೆ ಉದಾಹರಣೆಗಳು? ಈಗ ಅಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರ ಬರ್ತೋ, ಅಕಾರ ಮುಂದೆ ಕಾರ ಬಂದಾಗ ಓಕಾರ. ನೆಕ್ಸ್ಟ್ ಈಗ ಅಕಾರಗಳ ಮುಂದೆ ಕಾರ ಬಂದರೆ ಅರಕಾರ ಹೆಂಗೆ ಆದೇಶ ಬರ್ತದೆ ನೋಡೋಣ. ಉದಾಹರಣೆ ದೇವರ್ಷಿ. ದೇವರ್ಷಿ ದೇವರ್ಷಿ ದೇವ ಪ್ಲಸ್ ಋಷಿ, ದೇವ ಪ್ಲಸ್ ಋಷಿ ದೇವರ್ಷಿ. ಮತ್ತು ಅಕಾರಗಳ ಮುಂದೆ ಕಾರ ಬಂದಾಗ ಅರ್ಕಾರವು, ಇದು ಅರ್ಕ ಅಂತಾರೆ, ಅರ್ಕರ ಅರ್ಕರ. ಇದು ಆದೇಶವನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಅಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರವು, ಅದೇ ಅಕಾರಗಳ ಮುಂದೆ ಕಾರ ಬಂದಾಗ ಓಕಾರವು, ಅದೇ ಅಕಾರಗಳ ಮುಂದೆ ಕಾರ ಬಂದಾಗ ಅರ್ಕಾರವು ಆದೇಶವಾಗಿ ಬರುವುದೇನಿರ್ತೀವಿ ಗುಣಸಂಧಿ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಮತ್ತೆ ನೀಟಾಗಿ ನೋಟ್ಸ್ ಮಾಡಿಕೊಂಡು ಬರ್ಕೊಂತೀವ್ರಿ. ಅಂದ್ರೆ ನಿಮ್ಗೆ ಒಮ್ಮೆ ಕ್ಲಾಸ್ ಕೇಳಿದಂಗೆ ಇನ್ನೊಮ್ಮೆ ಈ ಸಂಧಿ ಒಳಗೆ ಯಾವುದೇ ಕನ್ಫ್ಯೂಷನ್ ಬರಲ್ಲ. ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕರೆಸ್ತೀನಿ, ಬರ್ಕೊಡ್ರಿ. ಏಕೋನ. ಏಕೋನ ಅಂದ್ರೆ ಏಕ ಪ್ಲಸ್ ಊನ ಏಕೋನ. ದೇವರ್ಷಿ ಮಹರ್ಷಿ, ಮಹಾ ಪ್ಲಸ್ ಹರ್ಷಿ, ಮಹಾ ಪ್ಲಸ್ ಋಷಿ, ಸಾರಿ ಮಹಾ ಪ್ಲಸ್ ಋಷಿ ಮಹರ್ಷಿ. ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಅಕಾರ ಮುಂದೆ ಓಕಾರ ಬಂದಾಗ ಓಕಾರ ಆದೇಶಗಳು ಬಂದೈತಿ, ಅದಕ್ಕೆ ಸೂರ್ಯೋದಯ ಅನ್ನೋದು ಗುಣಸಂಧಿಗೆ ಉದಾಹರಣೆ. ಕಮಲೋದಯ, ಕಮಲ ಪ್ಲಸ್ ಉದಯ ಕಮಲೋದಯ. ಅಕಾರ ಮುಂದೆ ಓಕಾರ ಬಂದೈತಿ, ಆಗ ಓ ಎಂಬ ಸ್ವರ ಆದೇಶ ಬಂದೈತಿ, ಅದರಿಂದ ಗುಣಸಂಧಿಗೆ ಉದಾಹರಣೆ. ಸವರ್ಣ ದೀರ್ಘ ಸಂಧಿ ನೋಡಿದ್ವಿ, ಗುಣಸಂಧಿ ನೋಡಿದ್ವಿ. ನೆಕ್ಸ್ಟ್ ಯಾವ ಸಂಧಿಪ್ಪ ಅಂದ್ರೆ ವೃದ್ಧಿ ಸಂಧಿ. ಸ್ನೇಹಿತರೆ, ಇವುಗಳನ್ನ ನೋಟ್ಸ್ ಮಾಡಿಕೊಂಡು ಉದಾಹರಣೆ ಸಹಿತ ನೀವು ಬರ್ಕೊಂತವ್ರಿ, ನಿಮ್ಗೆ ಯೂಸ್ಫುಲ್ ಆಗ್ತೈತಿ. ಹಾಗೆ ಕೇಳಿ ಬಿಡಕ್ಕೆ ಹೋಗ್ಬೇಡ್ರಿ, ನೆನಪಿರಲ್ಲ. ಮತ್ತೆ ನೀವು ಪಾಠ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಇವುಗಳನ್ನ ಸಂಧಿಗಳನ್ನು, ಸಮಾಸಗಳನ್ನು, ವಿರುಕ್ತಿ, ಅನುಕರಣೀಯ, ಜೋಡಿ ಪದ ಇವುಗಳನ್ನ ಎಲ್ಲಗಳನ್ನು ಟಿಕ್ ಮಾಡ್ಕೊಂತ, ಅಂದರೆ ಓದುವಂಥ ಗದ್ಯದಲ್ಲಿ ಸಂಧಿ ಪದ ಬರ್ತಿರ್ತಾವೆ, ವಿರುಕ್ತಿ ಬರ್ತಿರ್ತವೆ, ಜೋಡಿ ಬರ್ತಿರ್ತವೆ, ಸಮಾಸಗಳು ಬರ್ತಿರ್ತವೆ, ಅಲಂಕಾರ ಪದಗಳು ಬರ್ತಿರ್ತವೆ. ಪದ್ಯಗಳು ಓದುವಾಗ ಅವುಗಳನ್ನು ನಾವು ಮಾಡ್ಕೊಂತ ನಾವು ಓದಿದಾಗ ಇನ್ನೂ ಸರಿಯಾಗಿ ನೀವು ಹೆಚ್ಚಿನ ಅಂಕಗಳನ್ನು ಕೊಡೋಕ್ಕೂ ಅನುಕೂಲ ಆಗ್ತದೆ. ಸ್ನೇಹಿತರೆ, ಈಗ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ವೃದ್ಧಿ ಸಂಧಿ ಅಂದ್ರೆ ಗುಣಸಂಧಿ ಒಳಗೆ ಏನು ನೋಡಿದ್ವಿ? ಅಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರವು. ಈಗ ಇದರಾಗ ಅಕಾರಗಳ ಮುಂದೆ ಐಕಾರ ಬಂದಾಗ ಐಕಾರವು, ಮುಂದೆ
ಅಕಾರಗಳ ಮುಂದೆ ಎ ಕಾರ ಬಂದಾಗ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಆ ಮತ್ತು ಎ ಸ್ವರಗಳು ಬಂದಾಗ ಈ ಸ್ವರದಲ್ಲಿ ಐ ಎಂಬ ಸ್ವರ ಆದೇಶವಾಗಿ ಬರ್ತೈತಿ. ಅಕಾರ ಮುಂದೆ ಓ ಸ್ವರ ಬಂದಾಗ ಔ ಎಂಬ ಸ್ವರ ಆದೇಶವಾಗಿ ಬರ್ತೈತಿ. ಒಂದು ಉದಾಹರಣೆ ಸಹಿತ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಏಕೈಕ ಉದಾಹರಣೆ ಏಕೈಕ ಬಿಡಿಸಿ ಬರೆದಾಗ ಏಕ ಪ್ಲಸ್ ಐಕ, ಏಕ ಪ್ಲಸ್ ಏಕ. ಆಕಾರ ಮುಂದೆ ಏಕಾರ ಬಂದಾಗ ಐಕಾರವು. ಏಕ ಪ್ಲಸ್ ಏಕ, ಏಕ ಪ್ಲಸ್ ಏಕ. ಆಕಾರ ಮುಂದೆ ಎ ಕಾರ ಬಂದೈತಿ, ಆದ್ದರಿಂದ ಏನಾದ್ವಿ ಐ ಅಕ್ಷರ ಸ್ವರ ಆದೇಶವಾಗಿ ಬಂದೈತಿ. ವೃದ್ಧಿ ಸಂಧಿ. ಏಕೈಕ ಅಷ್ಟೈಶ್ವರ್ಯ, ಅಷ್ಟೈಶ್ವರ್ಯ. ಬಿಡಿಸಿ ಬರೆದಾಗ ಅಷ್ಟ ಪ್ಲಸ್ ಐಶ್ವರ್ಯ. ಅಕಾರದ ಮುಂದೆ ಇಲ್ಲಿ ಅಕಾರದ ಮುಂದೆ ಏಕಾರ ಬಂದಾಗ ಐಕಾರ ಬಂದೈತಿ. ಅಕಾರ ಮುಂದೆ ಐಕಾರ ಬಂದೈತಿ, ಅದರಿಂದ ಐ ಎಂಬ ಅಷ್ಟೈಶ್ವರ್ಯ. ಅಕಾರ ಮುಂದೆ ಐಕಾರ ಬಂದಾಗ ಐಕಾರ ಆದೇಶ ಅಷ್ಟೈಶ್ವರ್ಯ. ಅಷ್ಟೈಶ್ವರ್ಯ ಎಂಬ ಪದ ವೃದ್ಧಿ ಸಂಧಿಗೆ ಉದಾಹರಣೆ. ಕೆಲವೊಂದಿಷ್ಟು ಉದಾಹರಣೆಗಳು ಸ್ನೇಹಿತರೆ. ಘನೌದಾರ್ಯ ಅಂದ್ರೆ ಈಗ ಕಾರ ಮುಂದೆ ಓಕಾರ ಬಂದಾಗ ಏನಾಗತಿ ಔಕಾರ ಆದೇಶ ಬರುತ್ತೆ. ಅದಕ್ಕೊಂದು ಉದಾಹರಣೆ ಮಾಡೋಣ. ಘನೌದಾರ್ಯ, ಘನೌದಾರ್ಯ, ಘನ ಪ್ಲಸ್ ಔದಾರ್ಯ ಘನ ಪ್ಲಸ್ ಔದಾರ್ಯ. ಘನ ಪ್ಲಸ್ ಔದಾರ್ಯ. ಘನ ಅಕಾರ ಮುಂದೆ ಔಕಾರ ಬಂದಾಗ ಇದು ಅಕಾರ ಮುಂದೆ ಔಕಾರ ಆದೇಶ, ಆದ್ದರಿಂದ ಔ ಎಂಬ ಸ್ವರ ಆದೇಶ ಬಂದೈತಿ. ಇದರಲ್ಲಿ ನಾವು ಎಂಬ ಸ್ವರ ಎಂದಾಗ ಔ ಎಂಬ ಸ್ವರ ಬಂದೈತಿ. ಘನೌದಾರ್ಯ. ಈ ರೀತಿಯಾಗಿ ನಾವು ವೃದ್ಧಿ ಸಂಧಿ ಉದಾಹರಣೆ ಇನ್ನೊಂದಿಷ್ಟು ಕೆಲವಷ್ಟು ಬರ್ಕೊಂಡು ಸ್ನೇಹಿತರೆ. ಮಹಾನೃತ್ಯ, 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 ಮಹೌದಾರ್ಯ, ಶಿವೈಕ್ಯ, ಏಕೈಕ್ಯ, ಅಷ್ಟೈಶ್ವರ್ಯ, ಘನೌದಾರ್ಯ, ವನೌಷಧಿ. ವನೌಷಧಿ ವನ ಪ್ಲಸ್ ಔಷಧಿ, ವನೌಷಧಿ. ಮಹೌನತ್ಯ, ಮಹೌನತ್ಯ, ಮಹೌದಾರ್ಯ, ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ. ಶಿವೈಕ್ಯ, ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ಇದು ಯಾವ ಸಂಧಿ ಉದಾಹರಣೆ? ವೃದ್ಧಿ ಸಂಧಿಗಳಿಗೆ ಉದಾಹರಣೆ. ನೆಕ್ಸ್ಟ್ ಸ್ನೇಹಿತರೆ ಎನ್ ಸಂಧಿ ನೋಡೋಣ. ಸಂಧಿ ಇವಾಗ ಸವರ್ಣ ದೀರ್ಘ ಸಂಧಿ, ಕೊನ ಸಂಧಿ, ವೃದ್ಧಿ ಸಂಧಿ, ಮೂರು ಸಂಧಿ ಮುಗಿದು ನಾಲ್ಕನೇ ಸಂಧಿ ಎನ್ ಸಂಧಿ. ಎನ್ ಸಂಧಿ ಅಂತೇಳಿ ಈ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದಾಗ, ಅಂದ್ರೆ ಈ ರು ಕಾರಗಳಿಗೆ ನಾವು ಬಿಡಿಸಿ ಬರೆದಾಗ ಒಂದೇ ಸ್ವರದ ಅಕ್ಷರ ಬರದೇ ಇದ್ದಾಗ ನಾವು ಬೇರೊಂದು ಪದವನ್ನು ನಾವು ತಗೊಂತೀವಿ. ಅಂದ್ರೆ ಯ ಕಾರ, ಅಂದ್ರೆ
ಈ ಕಾರಗಳಿಗೆ ಯಕಾರ, ಕಾರಗಳಿಗೆ ಕಾರ, ಕಾರಕ್ಕೆ ಕಾರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಈ ಕಾರಗಳ ಮುಂದೆ ಸವರ್ಣವಲ್ಲದ ಸ್ವರ ಬಂದಾಗ ಈ ಕಾರಗಳಿಗೆ ಯಕಾರ, ಕಾರಕ್ಕೆ ಕಾರ, ಕಾರಕ್ಕೆ ಕಾರ ಎಂಬ ಸ್ವರವನ್ನು ಅಕ್ಷರವನ್ನು ಆದೇಶವಾಗಿ ಬಂದರೆ ಎನ್ ಸಂಧಿ ಅಂತ ಕರಿತೀವಿ. ಇನ್ನೊಮ್ಮೆ ಸ್ನೇಹಿತರೆ ಬರ್ಕೊಡ್ರಿ. ಈ ಕಾರಗಳ ಮುಂದೆ ಸವರ್ಣವಲ್ಲದ ಸ್ವರ ಅಂದರೆ ಒಂದೇ ಜಾತಿಯ ವರ್ಣ ಅಲ್ಲದ ಸ್ವರವನ್ನು ನಾವು ಸ್ವರ ಬಂದಾಗ ಬಿಡಿಸುವಾಗ ಒಂದೇ ಸ್ವರ ಆಗಿರುವುದಿಲ್ಲ. ಆದ್ದರಿಂದ ಈ ಕಾರಗಳು ನಾವು ಕಾರವನ್ನು ಆದೇಶಿಸ್ತೀವಿ. ಕಾರಗಳಿಗೆ ಕಾರ, ಕಾರಕ್ಕೆ ಕಾರ ಎಂಬ ಆದೇಶವಾಗಿ ಬರುವುದಕ್ಕೆ ನಾವು ಎನ್ ಸಂಧಿಯನ್ನು ಕರಿತೀವಿ. ಉದಾಹರಣೆ ಕೋಟ್ಯಾಧೀಶ. ಕೋಟ್ಯಾಧೀಶ ಕೋಟ್ಯಾಧೀಶ, ಕೋಟಿ ಪ್ಲಸ್ ಅಧೀಶ, ಕೋಟ್ಯಾಧೀಶ. ಕೋಟಿ ಪ್ಲಸ್ ಕೋಟ್ಯಾಧೀಶ. ಈ ಕಾರಕ್ಕೆ ಇಲ್ಲಿ ಈ ಸ್ವರ ಬಂತು, ಇಲ್ಲಿ ಒಂದೇ ಜಾತಿಯ ಒಂದೇ ಸವರ್ಣ ಅಲ್ಲದೆ ಇರುವಂಥದ್ದು. ಅಂದ್ರೆ ಅವಕ್ಕೆ ಸವರ್ಣ ಅಂತಾರೆ. ಈ ಬಂದ್ರೆ ಸವರ್ಣ ಅಂತಾರೆ. ಸ್ವರ ಬಂದ್ರೆ ಅದಕ್ಕೆ ಸವರ್ಣ ಅಂತಾರೆ. ಆದ್ರೆ ಇಲ್ಲಿ ಬೇರೆ ಸ್ವರ, ಈ ಎಂಬ ಸ್ವರ, ಎಂಬ ಸ್ವರ ಬೇರೆ ಬೇರೆ ಸ್ವರಗಳು. ಆದ್ದರಿಂದ ಒಂದೇ ಜಾತಿಯ ಸವರ್ಣಗಳು ಬಾರದೇ ಇದ್ದಾಗ ಈ ಕಾರಕ್ಕೆ ಕಾರವು ಆದೇಶವಾಗಿ ಬಂದಿದೆ. ಕೋಟ್ಯಾಧೀಶ. ಟ್ಯಾ ಎಂಬ ಇದರಲ್ಲಿ ಎಂಬ ಸ್ವರ ಐತಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಬಿಡಿಸಿ ಬರೆದಾಗ ಈ ಕಾರಕ್ಕೆ ಕಾರ, ಕಾರಕ್ಕೆ ಕಾರ, ಕಾರಕ್ಕೆ ಕಾರ ಎಂಬ ಆದೇಶವಾಗಿ ಬಂದಿರ್ತೀವಿ. ಎನ್ ಸಂಧಿ ಅಂತ ಕರಿತೀವಿ. ಉದಾಹರಣೆ ಇನ್ನೊಂದು ಜಾತ್ಯತೀತ. ಜಾತ್ಯತೀತ ಇದನ್ನು ಬಿಡಿಸಿ ಬರೆದಾಗ ಜಾತಿ ಪ್ಲಸ್ ಅತೀತ. ಇಲ್ಲಿ ಈ ಕಾರಕ್ಕೆ ಕಾರ. ಒಂದೇ ಜಾತಿಯಲ್ಲದ ಸ್ವರಗಳು ಎದುರು ಬದಲಾಗಿವು. ಆ ಸಂದರ್ಭದಲ್ಲಿ ನಾವು ಸಂಧಿ ಕಾರ್ಯ ಮಾಡುವಾಗ ಕೂಡಿಸಿ ಬರೆದಾಗ ಏನಾಗ್ತೈತಿ, ಇದರಲ್ಲಿ ಸ್ವರ ಹೊಂದಿಕೆ ಆಗದ ಕಾರಣ ನಾವು ಬೇರೊಂದು ಸ್ವರವನ್ನು ಆದೇಶಿಸ್ತೀವಿ. ಈ ಕಾರಗಳ ಮುಂದೆ ಸ್ವರ ಆದೇಶವಾಗಿ ಬರ್ತೈತಿ. ಆದ್ದರಿಂದ ಜಾತ್ಯತೀತ ಎಂಬ ಪದ ಯಾವುದರ ಸಂಧಿ ಉದಾಹರಣೆ? ಎನ್ ಸಂಧಿಗಳ ಉದಾಹರಣೆ. ನೆಕ್ಸ್ಟ್ ಇನ್ನೊಂದು ಮನ್ವಂತರ. ಈಗ ಇನ್ನೊಂದು ಮನ್ವಂತರ. ಬಿಡಿಸಿ ಬರುವಾಗ ಮನು ಪ್ಲಸ್ ಅಂತರ, ಮನು ಪ್ಲಸ್ ಅಂತರ. ಮನು ಪ್ಲಸ್ ಅಂತರ, ಮನ್ವಂತರ. ಇದಕ್ಕೆ ಎಂಬ ಸ್ವರ ಆದೇಶವಾಗಿ ಬಂದೈತಿ. ಅಂದ್ರೆ ಕಾರಕ್ಕೆ ಸ್ವರ ಆದೇಶವಾಗಿ ಬಂದೈತಿ. ಇಲ್ಲಿ ಈ ಕಾರಕ್ಕೆ ಸ್ವರ ಆದೇಶವಾಗಿ ಬಂದೈತಿ. ಆದ್ದರಿಂದ ಇದು ಮನ್ವಂತರ, ಜಾತ್ಯತೀತ ಇವೆಲ್ಲ ಎನ್ ಸಂಧಿ ಉದಾಹರಣೆ. ಇನ್ನೊಂದು ಉದಾಹರಣೆ ಗತ್ಯಂತರ. ಗತಿ ಪ್ಲಸ್ ಅಂತರ, ಗತ್ಯಂತರ. ಗತ್ಯಂತರ, ಗತಿ ಪ್ಲಸ್ ಅಂತರ, ಗತ್ಯಂತರ. ಇಲ್ಲಿ ಈ ಕಾರಕ್ಕೆ ಕಾರ ಆದೇಶವಾಗಿ ಬಂದಿದೆ.
ಗತಿ ಗತ್ಯಂತ ಅನ್ನೋದು ಯಾವ ಸಂಧಿ ಉದಾಹರಣೆ? ಎನ್ ಸಂಧಿಗೆ ಉದಾಹರಣೆ. ಕೋಟ್ಯಾಧೀಶ, ಜಾತ್ಯತೀತ, ಮನ್ವಂತರ, ಗತ್ಯಂತರ ಇವೆಲ್ಲ 4 ಪದಗಳು ಎನ್ ಸಂಧಿಗಳು ಉದಾಹರಣೆ ಸ್ನೇಹಿತರೆ. ಈಗ ಮುಂದಿನ ಸಂಧಿಗಳು ನಾವು ಯಾವಂದ್ರೆ ಸಂಸ್ಕೃತ ಸಂಧಿಯೊಳಗೆ ಇನ್ನೊಂದು 2 ಅಂದ್ರೆ ಸಂಸ್ಕೃತ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಇವೆಲ್ಲ ಸ್ವರಗಳು ಸಹಾಯದಿಂದ ಮಾಡುವಂಥ 4 ಸಂಧಿಗಳಿವು. ಯಾವಂದ್ರೆ ಮೊದಲೇ ನಾನು ಹೇಳಿದ್ನಲ್ಲ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಎನ್ ಸಂಧಿ. 4 ಸ್ವರ ಸಂಸ್ಕೃತ ಸ್ವರ ಸಂಧಿಗಳು. ನೆಕ್ಸ್ಟ್ ನಾವು ನೋಡೋದು ಸಂಸ್ಕೃತ ವ್ಯಂಜನ ಸಂಧಿಗಳನ್ನು. ಅವು ಜಸ್ ಸಂಧಿ, ಚುಟ್ಟು ಸಂಧಿ, ಅನುನಾಸಿಕ ಸಂಧಿನ ನೆಕ್ಸ್ಟ್ ಕ್ಲಾಸಿಗೆ ಮುಗಿಸುತ್ತೆ. ಹೀಗೆ ನಮ್ಮ ಕ್ಲಾಸಿಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ತಿಳ್ಕೊಂಡು ನಮ್ಮ ಕನ್ನಡದ ವ್ಯಾಕರಣ ಕ್ಲಾಸ್ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗ್ಬೇಕಂದ್ರೆ ದಿನನಿತ್ಯ ನೀವು ವೀಕ್ಷಣೆ ಮಾಡಿದರೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಧನ್ಯವಾದಗಳು. ನಮಸ್ಕಾರ.